ನಮಸ್ಕಾರ. ಇವತ್ತು ನಾವು ನಮ್ಮ ಕೈಲಿರೋ ಈ ರೆಸ್ಕ್ಯೂಡ್ ಡಾಕ್ಯುಮೆಂಟ್ PDF ಇದೆಯಲ್ಲ, ಇದನ್ನ ನೋಡ್ಕೊಂಡು ಕನ್ನಡ ಭಾಷೆಯ ಮೂಲ, ಆಮೇಲೆ ಅದರ ಹಳೆಯ ಕತೆ ಅಂದ್ರೆ ಆರಂಭಿಕ ಇತಿಹಾಸದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮ ಗುರಿ ಏನು ಅಂದ್ರೆ ಕನ್ನಡಕ್ಕೆ ಈ ಭಾಷೆಗಳ ಜಗತ್ತಲ್ಲಿ ತನ್ನದೇ ಆದ ಜಾಗ ಹೇಗೆ ಸಿಕ್ತು ಅಂತ ಸ್ವಲ್ಪ ಅರ್ಥ ಮಾಡ್ಕೊಡೋದು. ಹೌದು, ಖಂಡಿತ. ಕನ್ನಡ ಒಂದು ದೊಡ್ಡ, ತುಂಬಾ ಹಳೆಯ ಭಾಷಾ ಕುಟುಂಬದ ಭಾಗನೇ ಇರ್ಬೋದು. ಆದ್ರೆ ಅದಕ್ಕೆ ತನ್ನದೇ ಆದ ಒಂದು ಸ್ವಾರಸ್ಯವಾದ, ಬೇರೆಯೇ ಆದ ಇತಿಹಾಸ ಇದೆ. ಈ ಡಾಕ್ಯುಮೆಂಟ್ ಅದ್ರ ಬಗ್ಗೆನೇ ಹೇಳುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ದ್ರಾವಿಡ ಭಾಷಾ ಕುಟುಂಬ ಅಂತಾರಲ್ಲ, ಅಲ್ಲಿಂದಲೇ ಶುರು ಮಾಡೋಣವಾ? ಶೋರ್. ಈ ಡಾಕ್ಯುಮೆಂಟ್ ಪ್ರಕಾರ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು, ಆಮೇಲೆ ಕೊಡವ, ಇವೆಲ್ಲ ಒಂದೇ ಗುಂಪಿನ ಭಾಷೆಗಳು. ಹೌದು. ಏನಿದು ಈ ಕುಟುಂಬದ ಸ್ಪೆಷಾಲಿಟಿ? ಭಾಷಾ ತಜ್ಞರು ಹೇಳ್ತಾರೆ, ಈ ದ್ರಾವಿಡ ಭಾಷಾ ಕುಟುಂಬ ಇದೆಯಲ್ಲ, ಇದು ಸುಮಾರು 4,500 5,000 ವರ್ಷಗಳಷ್ಟು ಹಳೇದಿರ್ಬೋದು ಅಂತ. ಅಷ್ಟೊಳ್ಳೇದ? ಹೌದು. ಇದರ ಮುಖ್ಯವಾದ ವಿಶೇಷತೆ ಏನು ಅಂದ್ರೆ, ಈಗ ಹಿಂದಿ, ಮರಾಠಿ, ಬೆಂಗಾಲಿ ಭಾಷೆಗಳೆಲ್ಲ ಸಂಸ್ಕೃತ ಮೂಲದಿಂದ ಬಂದಿವೆ. ಇಂಡೋ ಆರ್ಯನ್ ಅಂತೀವಿ. ಆದ್ರೆ ದ್ರಾವಿಡ ಭಾಷೆಗಳು ಹಂಗಲ್ಲ. ಅವುಗಳ ಮೂಲ ಬೇರೆನೇ. ಈ ಡಾಕ್ಯುಮೆಂಟ್ನಲ್ಲಿ ರೂಬನ್ ಬರ್ಕಿ, ಟ್ರೆವರ್ ನೈಟ್, ಥಾಮಸ್ ಟ್ರೌಟ್ಮೆನ್ ಅಂತ ಕೆಲವು ವಿದ್ವಾಂಸರ ಹೆಸರಿದೆ. ಹೌದು, ನೋಡಿದೆ. ಅವರ ಪ್ರಕಾರ ದ್ರಾವಿಡ ಭಾಷೆಗಳು ತಮ್ಮದೇ ಆದ ರೀತಿಯಲ್ಲಿ ಹುಟ್ಟಿ ಬೆಳೆದವು. ಅಂದ್ರೆ ಕನ್ನಡ ಬರೀ ಮಾತಾಡಕ್ಕಿರೋ ಒಂದು ಟೂಲ್ ಅಲ್ಲ, ಅದೊಂದು ಸಂಸ್ಕೃತಿನೇ ಹೊತ್ಕೊಂಡ್ ಬಂದಿದೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಈ ಎಲ್ಲಾ ದ್ರಾವಿಡ ಭಾಷೆಗಳಿಗೂ ಒಂದು ಮೂಲ ಇದ್ದಿರ್ಬೇಕಲ್ವಾ? ಖಂಡಿತ. ಡಾಕ್ಯುಮೆಂಟ್ನಲ್ಲಿ ಪ್ರೋಟೋ ದ್ರಾವಿಡ ಅಂತ ಒಂದು ಪದ ಇದೆ. ಏನಿದು? ಆ ಮೂಲ ಭಾಷೆಯಿಂದ ಕನ್ನಡ ಹೇಗೆ ಸೆಪರೇಟ್ ಆಯಿತು? ಒಳ್ಳೆ ಪ್ರಶ್ನೆ. ಈ ಡಾಕ್ಯುಮೆಂಟ್ ಹೇಳೋ ಹಾಗೆ ಪ್ರೋಟೋ ದ್ರಾವಿಡ ಅನ್ನೋದು ಎಲ್ಲಾ ದ್ರಾವಿಡ ಭಾಷೆಗಳ ತಾಯಿ ಬೇರು ಇದ್ದಾಗೆ. ಓಕೆ. ತುಂಬಾ ವರ್ಷಗಳ ಹಿಂದೆ ಆ ಮೂಲ ಭಾಷೆ ಮಾತಾಡೋ ಜನ ಬೇರೆ ಬೇರೆ ಕಡೆ ಹೋದ್ರು, ಅವರವರ ಸಂಸ್ಕೃತಿ ಬದಲಾಯಿತು, ಆಗ ಭಾಷೆನೂ ಬೇರೆ ಬೇರೆ ಆಗೋಕೆ ಶುರುವಾಯಿತು. ಅಂದೆ ಕವಲೊಡಿತು. ದ್ರಾವಿಡ ಗುಂಪಿಂದ ಬೇರೆಯಾಗಿ ತನ್ನದೇ ಆದ ರೀತಿನೀತಿಗಳನ್ನ, ಅಂದ್ರೆ ವೈಶಿಷ್ಟ್ಯಗಳನ್ನ ಬೆಳೆಸ್ಕೊಳ್ತಾ ಬಂತು. ತನ್ನದೇ ಆದ ವೈಶಿಷ್ಟ್ಯಗಳು ಅಂದಾಗ ಡಾಕ್ಯುಮೆಂಟಲ್ಲಿ ಸ್ವತಂತ್ರ ಶಕ್ತಿ, ಇಂಡಿಪೆಂಡೆಂಟ್ ಪವರ್ ಅಂತ ಒಂದ್ ಮಾತು ಬರುತ್ತೆ. ಅಂದ್ರೆ ಏನು? ಬೇರೆ ಭಾಷೆಗಳ ಎಫೆಕ್ಟ್ ಇರ್ಲಿಲ್ವಾ? ಖಂಡಿತವಾಗ್ಲೂ ಪ್ರಭಾವ ಇದ್ದೇ ಇರುತ್ತೆ. ಭಾಷೆಗಳು ಒಂಟಿಯಾಗಿ ಬೆಳೆಯಲ್ಲ. ಆದ್ರೆ ಸ್ವತಂತ್ರ ಶಕ್ತಿ ಅಂದ್ರೆ, ಈ ಡಾಕ್ಯುಮೆಂಟ್ ಪ್ರಕಾರ ಕನ್ನಡ ತನ್ನ ಮೂಲ ದ್ರಾವಿಡ ರೂಪದ ಕೆಲವು ಮುಖ್ಯ ಅಂಶಗಳನ್ನ ಹಾಗೆ ಉಳಿಸ್ಕೊಂಡು ತನ್ನದೇ ಆದ ಗ್ರಾಮರ್, ಶಬ್ದಗಳು, ಉಚ್ಚಾರಣೆ ಇದನ್ನೆಲ್ಲ ರೂಪಿಸ್ಕೊಂತು ಅಂತ. ಉದಾಹರಣೆಗೆ ಕೆಲವು ಸ್ಪೆಸಿಫಿಕ್ ದ್ರಾವಿಡ ಧ್ವನಿಗಳು, ಪದಗಳು ಕನ್ನಡದಲ್ಲಿ ಇವತ್ತಿಗೂ ಇವೆ. ಅವು ಅಕ್ಕಪಕ್ಕದ ಇಂಡೋ ಆರ್ಯನ್ ಭಾಷೆಗಳಲ್ಲಿ ಸಿಗಲ್ಲ. ಹೌದಾ? ಹೌದು. ಇದು ಮುಖ್ಯವಾಗಿ ಇವತ್ತಿನ ಕರ್ನಾಟಕ, ಆಮೇಲೆ ಸ್ವಲ್ಪ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಬಾರ್ಡರ್ ಇದೆಯಲ್ಲ, ಆ ಪ್ರದೇಶಗಳಲ್ಲಿ ಮುಖ್ಯ ಭಾಷೆಯಾಗಿ ಬೆಳೆಯಿತು. ಓಕೆ, ಅರ್ಥ ಆಯ್ತು. ಈಗ ಕನ್ನಡ ಇಷ್ಟು ಹಳೆಯದು, ಇಷ್ಟು ವಿಶಿಷ್ಟವಾಗಿದೆ ಅಂತ ಗುರುತಿಸಿ 2008ರಲ್ಲಿ ಭಾರತ ಸರ್ಕಾರ ಶಾಸ್ತ್ರೀಯ ಭಾಷೆ ಅಂತ ಸ್ಟೇಟಸ್ ಕೊಡ್ತು. ಹೌದು. ಇದು ಸುಮ್ನೆ ಒಂದು ಗೌರವನ ಅಥವಾ ಅದಕ್ಕೆ ಬೇರೆ ಏನಾದ್ರೂ ಮಹತ್ವ ಇದೆಯಾ? ಇಲ್ಲ, ಇದು ಸುಮ್ನೆ ಒಂದು ಬಿರುದು ಖಂಡಿತ ಅಲ್ಲ. ತುಂಬಾನೇ ಮುಖ್ಯವಾದ ಒಂದು ಗುರುತಿಸುವಿಕೆ. ಶಾಸ್ತ್ರೀಯ ಭಾಷೆ ಅಂತ ಸ್ಟೇಟಸ್ ಸಿಗ್ಬೇಕಾದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ. ಈ ಡಾಕ್ಯುಮೆಂಟ್ ಹೇಳೋ ಹಾಗೆ ಕನ್ನಡ ಆ ಕಂಡೀಷನ್ಸ್ ಎಲ್ಲ ಪೂರೈಸುತ್ತೆ. ಅಂದ್ರೆ ಕನಿಷ್ಠ 1500-2000 ವರ್ಷಗಳ ಹಳೆಯ ಲಿಖಿತ ಇತಿಹಾಸ ಇರಬೇಕು. ಹಳೆಯ ಸಾಹಿತ್ಯದ ದೊಡ್ಡ ಪರಂಪರೆ ಇರಬೇಕು. ಆಮೇಲೆ ಮುಖ್ಯವಾಗಿ ಅದು ಸ್ವಂತದಾಗಿರ್ಬೇಕು, ಬೇರೆ ಕಡೆಯಿಂದ ಎತ್ಕೊಂಡಿದ್ದಲ್ಲ. ಸರಿ. ಕನ್ನಡದ ವಿಷಯದಲ್ಲಿ ಅದರ ಶಾಸನಗಳ ಪರಂಪರೆ ಇದೆಯಲ್ಲ, ಅಂದ್ರೆ ಹಳೆ ಕಾಲದ ಕಲ್ಬರಹಗಳು, ಅದು ತುಂಬಾ ಮುಖ್ಯ ಪಾತ್ರ ವಹಿಸಿದೆ. ಹಲ್ಮಿಡಿ ಶಾಸನ ಅಂತ ಕೇಳಿರ್ಬೋದು. ಹೌದು. ಆ ತರದ ಹಳೆಯ ಶಾಸನಗಳು ಕನ್ನಡದ ಹಳೆಯ ಲಿಖಿತ ರೂಪಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಇದ್ದಾಗೆ. ಅಂದ್ರೆ ಈ ಶಾಸನಗಳು ಬರೀ ಭಾಷೆ ಹೇಗಿತ್ತು ಅಂತ ತೋರಿಸೋದಲ್ಲ, ಹೌದು, ಅದು ಕಾಲಕ್ರಮೇಣ ಹೇಗೆ ಬದಲಾಯಿತು ಅಂತಾನೂ ಹೇಳುತ್ತೆ ಅಲ್ವಾ? ಖಚಿತವಾಗಿ. ಶಾಸನಗಳು ಬರೀ ಭಾಷೆಯ ವಿಕಾಸ ಅಷ್ಟೇ ಅಲ್ಲ, ಆ ಕಾಲದ ಸಮಾಜ, ರಾಜ್ಯಭಾರ, ಸಂಸ್ಕೃತಿ ಬಗ್ಗೆನೂ ತುಂಬಾನೇ ಅಮೂಲ್ಯವಾದ ಮಾಹಿತಿ ಕೊಡುತ್ತೆ. ಈ ಶಾಸ್ತ್ರೀಯ ಸ್ಥಾನಮಾನ ಅನ್ನೋದು ಕನ್ನಡದ ಈ ಸುದೀರ್ಘ ವಿಶಿಷ್ಟ ಇತಿಹಾಸವನ್ನ ಅಫಿಷಿಯಲ್ ಆಗಿ ಗುರುತಿಸಿ ಅದರ ಬಗ್ಗೆ ಇನ್ನೂ ಹೆಚ್ಚು ಸ್ಟಡಿ ಮಾಡೋಕೆ, ಅದನ್ನ ಕಾಪಾಡೋಕೆ ಹೆಲ್ಪ್ ಮಾಡತ್ತೆ. ಒಟ್ನಲ್ಲಿ ಈ ಡಾಕ್ಯುಮೆಂಟ್ನಿಂದ ನಮಗೆ ಗೊತ್ತಾಗೋದೇನು ಅಂದ್ರೆ, ಕನ್ನಡ ಅಂದ್ರೆ ಬರೀ ಮಾತಾಡೋ ನುಡಿಯಲ್ಲ, ಇದು ಸಾವಿರಾರು ವರ್ಷಗಳಿಂದ ಹರಿದು ಬಂದಿರೋ ಒಂದು ಜೀವಂತ ನದಿ ಇದ್ದಾಗೆ.
ಅಲ್ವಾ? ತನ್ನಲ್ಲಿ ಇತಿಹಾಸ, ಸಂಸ್ಕೃತಿ ಎಲ್ಲವನ್ನೂ ಇಟ್ಕೊಂಡಿದೆ. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೀವಂತ ನದಿ. ಕನ್ನಡದ ಬೇರುಗಳು ಇಷ್ಟು ಆಳವಾಗಿವೆ, ಅದರ ಬರವಣಿಗೆಯ ಪರಂಪರೆ ಇಷ್ಟು ಹಳೆಯದು ಅಂದಮೇಲೆ ಆ ಮೊಟ್ಟಮೊದಲ ಶಾಸನಗಳಿದೆಯಲ್ಲ, ಅವು ಬರೀ ಭಾಷೆ ಬಗ್ಗೆ ಮಾತ್ರ ಅಲ್ಲದೆ ಆ ಶಾಸನ ಬರೆಸಿದ ಜನರ ಬಗ್ಗೆ, ಅವರ ನಂಬಿಕೆಗಳು, ಅವರ ದಿನನಿತ್ಯದ ಜೀವನ, ಇದರ ಬಗ್ಗೆ ಏನೆಲ್ಲ ಹೇಳ್ಬೋದು. ಡಾಕ್ಯುಮೆಂಟ್ನಲ್ಲಿ ಶಾಸನಗಳಲ್ಲಿ ಕನ್ನಡದ ಮೊದಲ ಹೆಜ್ಜೆಗಳು ಅಂತ ಒಂದು ಭಾಗ ಇದೆ. ಅದು ಈ ಸಾಧ್ಯತೆಗಳ ಕಡೆ ನಮ್ಮ ಗಮನ ಸೆಳೆಯುತ್ತೆ. ಹೌದು. ಆ ಕಲ್ಲಿನ ಬರಹಗಳು ಇನ್ನೆಂತಹ ಸಾಮಾಜಿಕ ಸಾಂಸ್ಕೃತಿಕ ರಹಸ್ಯಗಳನ್ನು ಬಿಚ್ಚಿಡಬಹುದು. ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಇದು ಮುಂದಿನ ನಮ್ಮ ಆಲೋಚನೆಗೆ ಒಂದು ಒಳ್ಳೆಯ ಪಾಯಿಂಟ್.